ಮಾತಾಡತ್ತಾರ? ಇಲ್ಲ ಅಲ್ಲ, ಸೋಮ್ ಬಂದಿರ್ತಾನೆ. ಯಾರು ಬಂದಂಗೆ ಅನ್ಸತ್ತೈತಿ. ಸೋಮ ಇನ್ನೂ ಬಂದಂಗಿಲ್ಲ. ಸೋಮ ಇನ್ನೂ ಬಂದಿಲ್ಲ. ಜೋರಾಗಿ ಇವನು ಕರೆಯೋ ಹಾಗೂ ಇಲ್ಲ. ಎಷ್ಟೊತ್ತಿಗೆ ಬರ್ತಾನೆ ಇವನು? ಯಾವಾಗಲೂ ನನಗಿನ್ನ ಮೊದಲೇ ಬಂದು ಕೂತಿರ್ತಿದ್ದ. ಇವನು ಯಾಕೆ ಇವತ್ತು ಬಂದಿಲ್ಲ? ಅಯ್ಯೋ, ಏನಾರು ಹೇಳಬೇಕು ಅಂತ ಅಷ್ಟು ಅರ್ಜೆಂಟಲ್ಲಿ ಬಂದಿದ್ದಿನೇ ಬಂದಿಲ್ಲ ನೋಡಿ ಇವನು. ಒಂದೇಳೆ ಮಾಮ ಏನಾದರೂ ಅವ್ರ ಮನೆಗೆ ಹೋಗಿ ಸೋಮಗೇನಾದರೂ ಧಮಕಿ? ಛೇ, ಹಾಗೆಲ್ಲ ಆಗಿರೋಕ್ಕಾಗಲ್ಲ. ಇವನು ಹೋಗಿ ಅವನ ಮನೆಗೆ ಧಮಕಿ ಹಾಕಂಗಿಲ್ಲ. ಇವತ್ತು ಯಾಕೆ ಬಂದಿರೋಕ್ಕಿಲ್ಲ? ಯಾವಾಗಲೂ ನನಗಿನ್ನ ಮೊದಲೇ ಬಂದಿರ್ತಿದ್ದ. ಏನಾದ್ರು ಇತ್ತಾಗಲೇ ಹಿಂಗೆ ಅವಸರ ಮಾಡಿ ಬಂದೆ ಹೇಳಬೇಕು ಅಂತ. ಯಾಕೆ ಇವನು ಇಷ್ಟೊತ್ತಾದರೂ ಬರಲಿಲ್ಲ? ಅಲ್ಲ, ಇವನು ಯಾವಾಗಲೂ ನನಗಿನ್ನ ಮೊದಲೇ ಬರ್ತಿದ್ದ. ಇವತ್ತೇನಾಗೈತಿ ಇವನಿಗೆ? ಫೋನ್ ಮಾಡ್ಕೊಂಡಾರು ಬರೋಣ ಅಂದ್ರೆ ಸೋಮನ ಮನೆ ಫೋನು ಸತ ಇಲ್ಲ. ನಮ್ಮ ಮನೆಯಾಗುವ ಫೋನ್ ಐತಿ, ಮಾಡೋ ಹಂಗೂ ಇಲ್ಲ. ನಮ್ಮ ಒಂದು ಹದ್ದಿನ ಕಣ್ಣುಗಾವಲಿದ್ದಂಗೆ ಅದರ ಮ್ಯಾಗ. ಯಾಕೆ ಬಂದಿಲ್ಲ ಇವನು ಇನ್ನು? ಈ ಮಾಮ ಏನಾದರೂ ಸೋಮುಗೆ ಸಿಕ್ಕು ಗಲಾಟೆ? ಛೇ, ಹಾಗೆಲ್ಲ ಏನೂ ಆಗಿರಲ್ಲ. ಅಪ್ಪ ದೇವ್ರೆ, ಹಾಗೆಲ್ಲ ಏನೂ ಆಗ್ದಂಗಿದ್ರೆ ಸಾಕಪ್ಪ. ಅಪ್ಪ ಕೊನೆಗೂ ಬಂದ. ಸಾರಿ ಕಮಲಿ, ಇವತ್ತು ಸ್ವಲ್ಪ ತಡ ಆತ್ ನೋಡು. ಯಾಕೆ ಸೋಮ, ಏನಾಯ್ತು? ಏನಿಲ್ಲ ಕಮಲಿ, ಅವ್ವ ಕಾಯಿಪಲ್ಲೆ ತರ ಕಳಿಸಿದ್ಲ, ಅದಕ್ಕೆ ಸ್ವಲ್ಪ ತಡ ಆತು. ಅಷ್ಟೇ ಏನು? ನಂಗೆ ಭಯ ಆಗ್ಬಿಟ್ಟಿತ್ತು. ಅದು ಯಾಕೆ ನನ್ನ ರಾಣಿ ಇಷ್ಟು ಭಯ ಬಿದ್ದೈತಿ? ಏನಾತು? ಹಾಂ, ಹೇಳ್ತೀನಿ ಬಾ ಕುಂದ್ರ. ವಿಷಯ ಐತಿ. ಏನಂದ್ರೆ ನಮ್ಮ ವಿಷಯ ಹೆಂಗೋ ನಮ್ಮ ಮಾವಗೆ ಗೊತ್ತಾಗ್ಬಿಟ್ಟೈತಿ. ಮನ್ಯಾಗ ಹೇಳ್ತೀನಿ ಅಂತ ಹೆದರ್ಸಾಕತ್ತಾನ. ನಂಗಂತೂ ಏನು ಮಾಡಲಿ ಅಂತನ ತಿಳಿವಲ್ದಂಗೆ ಆಗೈತಿ. ಸೋಮ, ಹೆಂಗಾರ ಮಾಡಿ ನಿನ್ನ ತಂಗಿ ಮದ್ವೆ ಮಾಡು. ಮನ್ಯಾಗ ವಿಷಯ ಗೊತ್ತಾತಂದ್ರೆ ನೀ ತಂಗಿ ಮದ್ವೆ ಮಾಡೋತನ ಕಾಯಿ ಅಂದ್ರೆ ನಂಗೆ ಆಗಂಗಿಲ್ಲ. ನಮ್ಮಪ್ಪ ನಂಗೆ ಬೇರೆ ಮದ್ವೆ ಮಾಡಿಸ್ಬಿಡ್ತಾರೆ. ಅದಕ್ಕೆ ಈಗ ಹೇಳೇನಿ, ನಮ್ಮ ವಿಷಯ ಮನ್ಯಾಗ ಗೊತ್ತಾತಂದ್ರೆ ನಾಗಿಂದಾಗ ಮನೆ ಬಿಟ್ಟು ಬರ್ತೀನಿ. ನೀ ನನ್ನ ಮದುವೆ ಆಗ್ಬೇಕಷ್ಟ. ಇಷ್ಟಕ್ಕೆಲ್ಲ ಚಿಂತೆ ಯಾಕೆ ಮಾಡ್ತೀನಿ? ಹಾಗೆಲ್ಲ ಏನೂ ಆಗಂಗಿಲ್ಲ ತಗೋ, ನಾ ಅದೀನಿ. ನಿಮ್ಮ ಮಾಮನ ಹತ್ರ ನಾನು ಒಮ್ಮೆ ಕರ್ಕೊಂಡು ಹೋಗು. ಅವನ ನಾಲ್ಗೆ ಕಟ್ ಮಾಡಿಬಿಡ್ತೀನಿ. ಅವಂಗೆ ಮಾತಾಡೋಕ್ಕಾಗಿರ್ಬಾರ್ದು, ಹಂಗೆ ಮಾಡಿಬಿಡ್ತೀನಿ. ಯಪ್ಪ ಮಾರಯ್ಯ, ಹಾಗೆಲ್ಲ ಏನು ಮಾಡಕ್ಕೆ ಹೋಗ್ಬೇಡ ನೀ. ನಾನೇ ಏನಾರ ಮಾಡ್ತೀನಿ. ಅವನು ಗುಟ್ಟು ಹೇಳೋವರೆಗೂ ಅವನು ನನ್ನ ವಿಷಯ ಹೇಳಂಗಿಲ್ಲ. ಅವನು ಗುಟ್ಟ ಏನದು? ಅವ ಒಬ್ಬಾಕಿ ಗಂಡು ಬಿಟ್ಟೋಳ ಜೋಡಿ ಸಂಬಂಧ ಇಟ್ಕೊಂಡಾನ. ನನ್ನ ಕೈಯಾಗ ಸಿಕ್ಬಿದ್ದಾನ. ಅದ ಅಸ್ತ್ರ ಆಗೈತೆ ನನಗೆ. ಆದರೂ ಅವನ ನಂಬಂಗಿಲ್ಲ. ಯಾವುದಕ್ಕೂ ನೀ ತಯಾರಿರು. ಹೋಗ್ಲಿ ಬಿಡು ಕಮಲಿ, ಇಷ್ಟಕ್ಕೆಲ್ಲ ಇಷ್ಟೊಂದು ಆಲೋಚನೆ ಮಾಡಿದ್ರೆ ಹ್ಯಾಂಗೆ? ಇವತ್ತು ಬರೀ ಮಾತನಾಗ ಮುಗಿಸಿ ಕಳಿಸ್ತೀಯ ನನ್ನ, ಇಲ್ಲ ಒಂದು ಮುತ್ತರ ಕೊಡ್ತೀಯ? ಏನು ಸೋಮನಿ ಹಿಂಗೆ ಮಾತಾಡ್ತಿ? ನಾಗಿಷ್ಟು ಬೈದಾಗದೇನಿ. ನೀ ನೋಡಿದ್ರ ಮುತ್ತಂತೀಯಲ್ಲ. ಇಂಥ ಸಮಯದಾಗೂ ನೀ ಹಿಂಗೆ ನಡ್ಕೊಳ್ಳೋದು ನೋಡಿದ್ರ ನನ್ನ ಮನಸ್ಸಿನಗಿಂತ ದೇಹನ ಮುಖ್ಯ ಅನಿಸ್ತದ. ಹೇ ಕಮಲಿ, ಹಂಗ್ಯಾಕೆ ಹೇಳ್ತಿ? ನೀ ಬೈದಾಗದಿ ನಿನ್ನ ಮೂಡ್ ಬದಲಾಯಿಸನು ಅಂತ ಹಂಗನ್ನಿ ಅಷ್ಟ. ದೇಹ ಅಂದ್ರೆ ಯಾರು ಬೇಕಾದ್ರೂ ಸಿಗ್ತಾರ ಕಮಲಿ. ದುಡ್ಡು ಕೊಟ್ರೆ ಸೋಳಿನ ಸುಖ ಕೊಡ್ತಾಳೆ. ನಂಗೆ ಅದು ಬೇಕಾಗಿಲ್ಲ ಕಮಲಿ, ನನಗೆ ನೀನು ಬೇಕು. ನಾನು ನಿನ್ನನ್ನು ಪ್ರೀತಿ ಮಾಡಾಕತ್ತೀನಿ, ನಿನ್ನ ದೇಹನಲ್ಲ. ನೀ ನನ್ನ ಹಾಕಿ ಅನ್ನೋ ಸಲಗಿಗೆ, ನೀ ನನ್ನ ಹೆಂಡತಿ ಅನ್ನೋ ನಂಬಿಕೆನಾಗ ನಾ ಹೀಗೆಲ್ಲ ಅನ್ನಿ ಕಮಲಿ. ನಾನು ನಂಬು, ಕ್ಷಮಿಸ್ಬಿಡು ಕಮಲಿ, ಮತ್ತೆ ಹಿಂಗೆ ಮಾಡಂಗಿಲ್ಲ. ನನಗೂ ಗೊತ್ತು ಸೋಮ, ನನ್ನ ಮಾತಿಂದ ನಿನಗೂ ಬೇಸರ ಆಗಿದ್ರೆ ಕ್ಷಮಿಸ್ಬಿಡು. ನಾನು ಬೇಸರದಾಗ ಏನೇನೋ ಅನ್ನಿ. ಏನಾದರೂ ಮಾಡಿ ಆದಷ್ಟು ಲಗುನ ನಾವು ಮದುವೆ ಆಗಬೇಕು ಸೋಮ. ನನಗೆ ನಿನ್ನ ಬಿಟ್ಟು ನನ್ನ ಕೈಯಾಗಿ ಇರೋಕ್ಕಾಗೋಂಗಿಲ್ಲ ಸೋಮ. ನೀ ನನ್ನ ಜೀವ ಅದಿ. ಕಮಲಿ, ನಂಗೆ ಆಕೈತೇನೋ ನಿನ್ನ ಬಿಟ್ಟಿರಾಕ. ನೀನು ನನ್ನ ಜೀವ ಐತಿ. ನನಗೂ ಅಷ್ಟೇ ಸೋಮ. ನೀ ಹೇಳ್ಬೇಡ. ನೀ ಹೇಳೋದು ನೋಡಿದ್ರೆ ನನಗೂ ಕಣ್ಣಾಗ ನೀರು ಬರ್ತೈತಿ. ನನಗಂತೂ ನಿನ್ನ ಬಿಟ್ಟು ಬದುಕೋ ಶಕ್ತಿನೇ ಇಲ್ಲ ಸೋಮ. ಮುಂದೆ ಏನಾಗ್ತೈತಿ ಅನ್ನೋ ಹೆದರಿಕೆಯಲ್ಲೇ ಬದುಕಾಕತ್ತೀನಿ. ಅದಕ್ಕೆ ನನ್ನ ಮದುವೆ ಮಾಡ್ಕೊ ಅಂತ ಇಷ್ಟ ಅವಸರ ಮಾಡಾಕತ್ತೀನಿ. ಆದಷ್ಟು ಆಗೋಣ, ನಾವು ಲಗ್ನ ಆಗೋಣ. ಆಗೋನು. ನಿನ್ನಂತ ಪ್ರೀತಿ ಮಾಡೋಕ್ಕಿನ್ನ ಕಳ್ಕೊಳಕ್ಕೆ ನನಗೇನು ಮನಸ್ಸೈತೇನು? ಆಗೋನು. ಈ ಜನ್ಮದಲ್ಲಿ ಮದ್ವೆ ಅಂತ ಆದ್ರೆ
ನಾನು ಇನ್ನು ಹಾಕ್ತೀನಿ. ಹ್ಞೂ ಆಯ್ತು, ಕಣ್ಣು ಒರೆಸ್ಕೊ. ಕಮಲಿ, ಹ್ಞೂ ಏನೂ ಇಲ್ಲ. ಹ್ಞೂ ಸೋಮ, ನಾ ಹೊಕ್ಕೀನಿ. ಸಾಲ್ ಬಂದು ಸೂಟಿ ಕೊಟ್ಟೈತಿ, ನಾನು ಗೆಳತಿ ಮನೆಗೆ ಹೊಕ್ಕೀನಿ ಅಂತ ಹೇಳಿ ಬಂದೇನೆ ಅವಾಗ. ಅದ್ರಾಗ ಮಾವಿಗೆ ಈ ವಿಚಾರ ಒಂದು ಗೊತ್ತಾಗೈತಿ. ಅವ ಯಾವಾಗಲೂ ಅವನ ಸುತ್ತನ ಸುತ್ತಿರ್ತಾನೆ. ಎಲ್ಲಿ ಏನು ಹೇಳ್ತಾನೋ ಅಂತ ಭಯ ನನಗೆ. ಅದಕ್ಕೆ ನಾ ತೋಡ್ ಹೊಕ್ಕೀನಿ. ನಾ ಬರುವಾಗ ಮಾಮ ಮನ್ಯಾಗ ಇದ್ದ. ಅವನಿಗೆ ಹೇಳೋಕ್ಕಾಗಿಲ್ಲ ಅಂದರೂ ಇನ್ನೊಂದು ರೀತಿಯಾಗಿ ಏನಾರು ಒಂದು ಕೆಡ್ಡಿ ಮಾಡತ್ತಾನ. ಅದಕ್ಕೆ ನಾ ಅಲ್ಲೇ ಇದ್ರೆ ಅವನ ಜೋಡಿ ಮಾತಾಡೋಕೆ ಅವಕಾಶ ಸಿಕ್ಕದಂಗೆ ನೋಡ್ಕೋತೀನಿ. ಆತು, ನಾನು ಬಂದು ಭಾಳತ್ತಾತು, ಹೊಕ್ಕೀನಿ. ಓಕೆಯಾ? ಹ್ಞೂ ಆಯ್ತು, ಹೋಗ್ಬಾ. ಬರ್ತೀನಿ ಸೋಮ. ಹ್ಞೂ ಹುಷಾರು, ಏನು ಹೆದರ್ಕೋಬೇಡ, ಎಲ್ಲ ಸರಿ ಹೋಗ್ತೈತಿ, ನಾ ಅದೀನಿ. ಹ್ಞೂ ಹೇಳ್ತಿ ಸಂಜೆ ಕೆಲಸಲಿ ಐತೆವ್ವ. ಸಂಜೆ ಕೆಲಸ ಮಾಡ್ಬೇಕು ಅಂದಂಗೆ ನಾಳೆಯಿಂದ ಬನ್ನಿ ಗಿಡಕ್ಕೆ ಹೋಗೋದು. ಬರ್ತೀಯಲ್ಲ? ನೀ ಏನವ ಹೊಲ ಮನೆ ಮಾಡಂಗಿಲ್ಲ, ಹೈರಾಣ ಆಗಂಗಿಲ್ಲ. ಮುಂಜಾನೆ ಹರ್ಯಾಗ ಎದ್ದು ಹೊಕ್ಕಿರಿ. ನಮಗೆಲ್ಲ ಆಗ್ಬೇಕು ಯವ್ವ. ಯವ್ವ ಕೆಲಸ ಮಾಡಿ ಬಂದ ಸಾಕಾಗಿ ಬೆನ್ನು ಹೊಡ್ತಿ ಎದ್ದಿರ್ತೈತಿ. ಮುಂಜಾನೆ 3ಕ್ಕೆ ಹೇಳದ ಯವ್ವ ಆಗೋದಿಲ್ಲವ. ಇಲ್ಲ ನಯಾ ಬನ್ನಿ ಗಿಡಕ್ಕೆ ಹೋಗೋದಿಲ್ಲ. ನವರಾತ್ರಿಗೆ ಏನು ಮಾಡಂಗಿಲ್ಲ, ಸುಮ್ ಮನೆ ಮಾಡೋದು ಉಣ್ಣೋದು ಕುಂದ್ರೋದು ಅಟ್ಟ ನೋಡುವ. ನಾವು ಪೂಜೆ ಮಾಡಿದ್ರೆ ಅನ್ಕೊಂಡಿದ್ದು ಹಾಕತ್ತೆ ಅಂತಾರ, ಏನು ಮಾಡ್ಬೇಕಿಲ್ಲ ಇವ. ಏನು ಅನ್ಕೊಂಡಿದ್ದು ಏನು ಹಾಕತಿ ಬಿಡ ಯವ್ವ. ಲಲ್ತಿ ನಮ್ಮ ಹಣೆ ಬರೋಣ ಸುಮಾರಿದ್ದಾಗ ಆ ದೇವ್ರಿಗೂ ಬದಲಾಯಿಸಕ್ಕಾಗೋದಿಲ್ಲ. ಹೋಲಿ ಬಿಡು, ನಂಗೆ ಆಗೋದಿಲ್ಲ. ಸರ್ ಜೈ ಬನ್ನಿ. ಏನಾ ಜಯಶ್ರೀ ಈ ಕಡೆ? ಸರೋಜಕ್ಕ ಇಲ್ಲೇ ಕುಲಕರ್ಣಿಯರ್ ಮನೆಗೆ ಹೋಗಿದ್ದೆ. ಭಾರಿ ಬಿಡು ನಿಂದು. ಅಲ್ಲ ನಿನ್ಗೆ ನಾನು ಅಕ್ಕನ ಗತೆ ಕಾಣ್ತೇನೇನು? ಅಲ್ಲ ನಾನು ಸರ್ವೈಸ್ನಾಕಿದ್ದಿ ಸರೋಜಿ ಅಂದ್ರೆ ಹಾಕತ್ತಿವ. ಏನ ನೀನು ಜಯಶ್ರೀ ನನಗೆ ಅಕ್ಕ ಅಂತೀಯಲ್ಲ? ಮರ್ಯಾದೆ ಕೊಟ್ಟೆ ತಗೋ, ಬೇಡ ಅಂದ್ರೆ ಹೆಸರಿಟ್ಟ ಕರಿತೀನಿ. ಏನ್ ಬ್ಯಾಡ ತೋಳ್ವ, ನನಗೆ ಸರೋಜ ಅಂದ್ರೆ ಸಾಕು. ಆತು ಬಿಡು. ಅಂದಂಗೆ ಈಗ ಯಾಕ ಕುಲಕರ್ಣಿಯರ್ ಮನೆ ಕಡೆ? ಇವ ಹಂಗ ಒಂದಿಟ್ಟು ಕೆಲಸ ಇತ್ತೆ ಹೋಗಿದ್ದೆ. ಆಯ್ತು ತಗೋ, ನಂದು ಕೆಲಸ ಐತಿ, ಬರ್ತೀನಿ. ಆತಾತು. ಅಂದಂಗೆ ಜಯಶ್ರೀ ಏನ? ಅಲ್ಲ ಕೇಳೋದು ಮರ್ತ್ ನೋಡು, ನಿಮ್ಮ ಮನ್ಯಾಗ ಏನಾರ ಎಕ್ಸ್ಟ್ರಾ ಕೆಲಸ ಮಾಡಿಸ್ಕೊಂಡು ಆ ಪ್ರೇಮಿಗೆ ಏನಾರ ಜೋಳ ಕೊಡ್ತೀರೇನು? ಇಲ್ವಾ? ಎಲ್ಲಿಂದ ಕೊಡ, ನಮಗ ತಿನ್ನಾಗ ಜೋಳ ಇಲ್ಲ. ಅಕ್ಕಿಗೆ ಎಲ್ಲಿಂದ ಕೊಡೋದು? ನಾವ ಕೊಂಡು ತಿತ್ತೀವಿ, ಏನು ಬೆಳಿತೇವೆ? ಹೊಲ ಒಟ್ಟು ನಾವು ಬೇರೆದವ್ರಿಗೆ ಲಾವಣೆ ಹಾಕೇವಿ. ಅವರು ಎಣಿಸಿ ಕೊಟ್ಟಿದ್ದ ಜೋಳ ನಮಗ ತಿನ್ನಾಕ ಸಾಲಂಗಿಲ್ಲ. ಪ್ರೇಮ ಎಲ್ಲಿ ಕೊಡೋನು? ಇಲ್ವಾ, ಕೊಟ್ಟಿಲ್ ಬಿಡು ನಾವು. ಪಾಟೀಲ್ರಿ ಏನಾರ ಕೊಟ್ಟಿದ್ರನು? ನಮ್ಗೇನು ಅದು ಗೊತ್ತಿಲ್ವಾ. ನಾವೇನು ಅವ್ರ ಮನೇದು ಏನು ಕೇಳಂಗಿಲ್ಲ, ಆಕೇನು ಅನ್ನೋಂಗಿಲ್ಲ, ಆಕೇನು ಹೆಚ್ಚು ಮಾತಾಡೋಂಗಿಲ್ಲ. ಕೆಲ್ಸಕ್ಕೆ ಬಂದಾಗ ಆಕಿದಾತು ಆಕಿ ಕೆಲಸ ಆತು ಮುಗಿಸ್ಕೊಂಡು ಬಂದ್ಬಿಡ್ತಾಳ. ಒಂದು ನಮೂನಿನ ಆಯ್ತದ ಹೆಣ್ಮಗಳು. ನಾವತ್ತು ಏನು ಜೋಳ ಪಾಳ ಕೊಟ್ಟಿಲ್ವ ಆಕಿ. ಹೌದನ? ಯಾಕೆ? ಇಲ್ಲ, ಅವು ಜೋಳ ಚಲೋ ಇದ್ವಾ, ಅದಕ್ಕೆ ನೀವು ಕೊಟ್ಟಿರೇನ? ಹಂಗಾರೆ ನಾನೊಂದಿಷ್ಟು ತಗೊಳ್ಳೋಣ ನಿಮ್ಮ ಮಟ್ಟಕ್ಕೆ ಅನ್ಕೊಂಡೆ. ಇರ್ಲೆ, ಮತ್ತೆ ನೀವು ಕೊಟ್ಟಿಲ್ಲ ಅಂದಿಲ್ಲ. ಇಲ್ವಾ, ನಾವೇನು ಕೊಟ್ಟಿಲ್ಲ. ಆತವು ಕೆಲಸ ಐತಿ, ಬರ್ತೀನಿ. ಯಾಕೆ ಹಂಗೆ ಕೇಳೋದೇಕಿನ? ಅಲ್ಲಿ ಹೇಳ್ತಿ ನೋಡ, ಪ್ರೇಮ್ ಏಟ ತಗಲದಾಳ. ಮೊನ್ನೆ ಪಾಟೀಲ್ರು ಬೇಬೇಕಾರೆ ಸಿಕ್ಕಿದ್ರು, ಅವ್ರನ್ನೂ ಕೇಳಿದೆ, ಹಿಂಗೇನ್ರಿ ಮತ್ತು ನೀವು ಪ್ರೇಮಿಗೆ ಇದು ಜೋಳ ಕೊಡ್ತೀರಂತಲ್ಲ, ಅದಕ್ಕೆ ನಂಗೊಂದು ಇಸ್ ಕೊಡ್ರಲ್ಲ ಇದ್ರ ಅಂತಂದೆ. ಇಲ್ಲವಾ, ನಮಗಿದ್ದಿದ್ದು ಜೋಳ ನಮ್ಮನಿಗೆ ಸಾಲಂಗಿಲ್ಲ, ನಮ್ಮನ್ಯಾಗ ಒಂದು ಮಂದಿ ಭಾಳ ಆಗ್ತೀವಿ. ಇಲ್ಲ ನಾವು ಆಕಿಗೇನು ಕೊಟ್ಟಿಲ್ಲ ಬಿಡು, ಏನಾರ ಎಕ್ಸ್ಟ್ರಾ ಕೆಲಸ ಮಾಡಿಸ್ಕೊಂಡ್ರೆ ರೊಕ್ಕನ ಕೊಡ್ತೀವಿ ಅಂತ ಬೇಬೇಕಾರಂದ್ರೆ. ನೋಡೋಣ ಅಂತೇಳಿ ಈ ದೇಸಾರ್ ಜಯಶ್ರೀನ ಕೇಳ್ಬೇಕಂತ ಎಷ್ಟು ದಿನದಿಂದ ಕಾಯ್ಕೊಂಡಿದ್ದೆ. ಇವತ್ತು ಸಿಕ್ಲ, ಕೇಳಿದ್ರೆ ಈಗಿನ ನಿನ್ನ ಮುಂದೆ ಅಂದಿಲ್ಲ ನಾವು ಕೊಡಂಗಿಲ್ಲ ಅಂತಂದೆ. ಹಂಗಾರ ಈ ಪ್ರೇಮಿಗೆ ಜೋಳ ಎಲ್ಲಿಂದ ಬರ್ತಿದ್ದಾವು? ಏನೈತನವ, ಮತ್ತು ನೀ ಏನ ಅಂತಿಲ್ಲ, ಏನೋ ನಡಿಸಾಳತ್ ಮತ್ತು ಈ ಊರಾಗ ಏನಾರ ನಡಿಸಾಳ ನೋಡು. ಮತ್ತು ಇನ್ನೊಂದು, ಆಕಿ ಗಂಡು ಬಿಟ್ಟಾನ, ಆಕೆ ಯಾಕೆ ಹಣಿ ಮ್ಯಾಗ ಕುಂಕುಮ ಬಳಿ ಹಾಕೊಳ್ಳೋದು ಬಿಟ್ಟಾಳಿ, ತಾಳಿ ಅಂತ ತಗೊಳ ಹೋಗ್ತಾಳ. ಹೌದವಾ, ನಾನು ಆಕಿ ಗಂಡು ಬಿಟ್ಟು ಎಲ್ಲ ದೇಶಾಂತರ ಹೋಗ್ಯಾನ ಅಂತಂದು ಮಾತಾಡಿದ್ರ ನಾನು ಅನ್ಕೊಂಡಾಕಿ ತೆಗೆದೋಗ್ದಿದ್ದು ದೇಶಾಂತರ ಹೋದಲ್ಲಿ ಎಲ್ಲ ಸತ್ತ ಹೋಗ್ಯಾನ ಅಂತ ನಾವು ಅನ್ಕೊಂಡೇನಿ. ಗಂಡು ಬಿಟ್ಟಾನಂತಕ್ಕಿಗಿ ಆಕೆ ನೋಡಿ ರಂಡ್ಯಾರ ಗತೆ ತಿರುಗ್ತಾ. ಇವ ಆಕಿನ ಮೊನ್ನೆ ಕೇಳ್ಬೇಕಂದು ಬಾಯಿಗೆ ಬಂದು ಹೊಳ್ಳಿ ಹೋತ್ಲೆ ನನಗೆ ಸರ್ಜಿ. ಖರೀನ ಯಾಕೆ ಏನು ಹಚ್ಕೊಳ್ದಂಗ ಹಾಕೊಳ್ದಂಗ ಓಡಾಡ್ತಾಳ? ಏನೈತನವ, ಒಂದ್ಸಲಿ ಕೇಳಬೇಕು. ಏನ ಪ್ರೇಮಿ, ನಾವೇನು ಕಣ್ಣಿಗೆ ಕಾಣಂಗೇ ಇಲ್ಲನ? ಯಾಕ ಸರೋಜಕ್ಕ ಹಂಗಂತಿ? ಕಾಣಕತ್ತೀಯಲ್ಲ. ಸರೋಜಕ್ಕ ಆತ, ಈಕೆ ನನಗಿನ ಮನಾರ ಸಣ್ಣಕ್ಕೆದಾಳು, ನನಗಿನ ದೊಡ್ಡ ದೊಡ್ಡ ಮಕ್ಕಳದಾವ. ಈಕೆ ನನ್ನ ಸರೋಜಕ್ಕ ಆತ ಸರಿ. ಏನು ಈ ಕಡೆಗೆ? ಏನಿಲ್ಲ, ಇಲ್ಲೇ ದೇಸಾರ್ ಮನೆಗೆ ಹೊಂಟಿದ್ದೆ. ಹೌದನ? ಹಬ್ಬದ ಕೆಲಸ ಜಾಸ್ತಿ ಆಗಿರ್ಬೇಕನ ಅವ್ರ ಮನ್ಯಾಗ? ಇಲ್ಲ, ಹಬ್ಬದ ಕೆಲಸ ಎಲ್ಲ ಮುಗ್ದಾವು. ನಾನು ನಿನ್ನೆ ಆರಾಮಿಲ್ಲ ಅಂತ ಅವ್ರ ಮನೆಗೆ ಹೋಗಿದ್ದಿಲ್ಲ, ಅದಕ್ಕೆ ಜಯಶ್ರೀ ಈಗ ಬಂದೆ ಕರೆದು ಹೋದ್ರ ಬರ್ತೀನಿ ಅಂತ ಹೇಳಿದೆ. ಅವ್ರು ಮುಂದೆ ಹೋದ್ರೆ ನಾನು ಈಗ ಹೊಂಟೇನಿ. ಹೌದು. ಮತ್ತೆ ಕುಲಕರ್ಣಿಯರ್ ಮನೆಗೆ ಹೋಗೇನಿ ಅಂದ್ಲು? ಕುಲಕರ್ಣಿಯರ್ ಮನೆಗೆ ಬಂದಿದ್ರಲ್ಲ, ನಾ ಆರಾಮಿಲ್ಲ ಅಂದಿದ್ದಕ್ಕೆ ಹಂಗೆ ಒಂದು ಹೆಜ್ಜೆ ನಮ್ಮ ಮನೆಗೂ ಬಂದಿದ್ರಷ್ಟೆ. ಹೌದನ? ಹೌದ್ಲಿ ಪ್ರೇಮಿ, ನಿನ್ಗೊಂದು ಮಾತು ಕೇಳ್ತೀನಿ, ಬೇಸರ ಮಾಡ್ಕೋಬೇಡ. ಇಲ್ವಾ, ಕೇಳು. ಅಲ್ಲಿ ನಿನ್ನ ಗಂಡ ದೇಶಾಂತರ ಹೋಗಿದ್ನಲ್ಲ, ಸತ್ತಾನಂತನ? ಯಾಕ್ಲೇ ಸರ್ಜಿ ಹಂಗಂತಿ? ಅವ್ ಸತ್ತಾನಂತ ನಿನಗೆ ಯಾರು ಹೇಳಿದ್ರು?
ನಿಂದು ಮಾತಾಡೋದು ಅತಿ ಆಯ್ತು. ನನ್ನ ತಾಳ್ಮೆ ಪರೀಕ್ಷೆ ಮಾಡ್ಬೇಡ ಸರ್ಜಿ. ಮತ್ ನೀನು ಏ ಬಿಡ, ಯಾಕೆ ರೋಚಿಗೆ ಹೇಳ್ತಿ? ನಾ ಕೇಳ್ದ ಅಟ್ಟ. ಮತ್ತ ಅವ ಎಲ್ಲದಾನ ಬದುಕ್ಯಾನೋ ಸತ್ತಾನ ನನಗೇನು ಗೊತ್ತಿಲ್ಲ. ಮತ್ ನೀ ಹ್ಯಾಂಗ ಕೇಳ್ತಿಲ್ಲ ಅವ ಸತ್ತಾನೋ ಅಂತಂದು? ಅಯ್ಯ ಪ್ರೇಮಿ, ಆ ಕೇಳೋದ್ರಾಗ ಏನ್ ತಪ್ಪೈತಿ? ಮತ್ತ ನಾನು ನಿನ್ ಕೇಳ್ಬೇಕು ಅನ್ಕೊಂಡಿದ್ದೆ. ಅಲ್ಲ, ಕಾಲುಂಗ್ರ ಇಲ್ಲ, ಕೈಯ ಬಳಿ ಇಲ್ಲ, ಹಣಿ ಮ್ಯಾಗ ಕುಂಕುಮ ಇಲ್ಲ, ಕೊಳ್ಳಾಗ ತಾಳಿಲ್ಲ, ಎಲ್ಲ ಬಿಚ್ಚಿಟ್ಟು ಅಡ್ಡಾಡ್ತಿಯಲ್ಲ. ಅದಕ್ಕ ಮತ್ತೆ ಹೋಗಿದ್ದ ಸತ್ತಾನಂತೇನ್ರ ಸುದ್ದಿ ಬಂದೈತೆ ಏನ ಹಂಗ ನಾವ್ ಅನ್ಕೊಂಡಿವ. ಆಯ್ತಾ ಇಲ್ಲ ಹೇಳ್ಬೇಕು. ಮತ್ತೆ ಗಂಡಿದ್ರ ನೀ ಎಲ್ಲ ಕೊಳ್ಳಾಗ ಕಿವ್ಯಾಗ ಕೈಯಾಗ ಹಾಕೊಂಡು ಅಡ್ಡಾಡಬೇಕಿಲ್ಲ. ಇಲ್ಲಲ್ತಕ್ಕ, ನೀನು ಸರೋಜಿ ಹಂಗ ಮಾತಾಡ್ತೀಯಲ್ಲ. ಹಂಗೇನಿಲ್ವಾ, ಹಂಗೇನಾಗಿಲ್ಲ. ಎಲ್ಲೋ ಒಂದ್ ಹತ್ರ ಅದಾನ್ ಬಿಡು. ಆದ್ರ ನಾನಾ ಹಾಕೊಂಡಿಲ್ಲ. ಯಾಕಂದ್ರೆ ಬಾಂಡೆ ತಿಕ್ಕದು, ಅರ್ಬಿ ಒಗೆವು ಎಲ್ಲ ಮಾಡ್ತೀನಲ್ಲ, ಅವು ಗಾಜಿನ ಬಳಿ ಟಳ್ ಅಂತ ಒಡೆದು ಹೊಕ್ಕವು. ಅದಕ್ಕೆ ಎಟ್ಟಂತ ತರಬೇಕು ಅಂತ ಹೇಳಿ ಬಿಟ್ಟೇನಿ. ಕಾಲುಂಗ್ರ ಮೊನ್ನೆ ಮಳಿ ಹಿಡ್ದಿತ್ತಲ್ಲ, ಬೆಳ ಸಂಧ್ಯಾಗ ಅರ್ಲು ನಾಗಿ ಕಿಚಿ ಅನ್ನಕತ್ತಿದ್ವು. ಅದಕ್ಕೆ ಕಾಲುಂಗ್ರ ತೆಗೆದಿದ್ದೆ. ತಾಳಿದು ಕಳಸ ಕಿತ್ತೈತಿ, ಅಕ್ಷಲ್ರ ಅಂಗಡ್ಯಾಗ ಕೊಟ್ಟು ಬಂದೇನಿ. ಅದಿನ್ನೂ ರಿಪೇರಿನೂ ಆಗಿಲ್ಲ. ರಿಪೇರಿ ಮಾಡಿಸ್ಕೊಳಕ್ಕೆ ಮಾಡಿಟ್ಟೇನಿ ಅಂದಾನ. ಕೊಟ್ಟು ರೊಕ್ಕನ ತೊಗೊಂಡು ಬರಾಕ ನನಗೆ ಶಕ್ತಿ ಇಲ್ದದಕ್ಕಿನ್ನ ಅಲ್ಲೇ ಬಿಟ್ಟೇನಿ. ಅದಕ್ಕೆ ತಾಳಿ ಹಾಕ್ಕೊಂಡಿಲ್ವಾ. ಕುಂಕುಮ ಬಿಡು ಹಚ್ಕೊಂಡಿರ್ತೀನಿ. ಏನಾರ ಕೆಲಸದಾಗ ಮಕಾಗಿಕ್ಕ ತೊಳ್ಕೊಂಡ್ರೆ ಹೋಗಿರ್ತೈತಿ ಆಟ. ಎಲ್ಲದಕ್ಕೂ ಒಂದು ಕಾರಣ ಇಟ್ಟೇನಿ ನೋಡ್ಲಿ ಪ್ರೇಮಿ. ಸಣಕಿದಿಲ್ಲ ನೀನು ಏನು ಬೇಕಾದ್ರೆ ತಿಳ್ಕೊಳವ ಸರೋಜಿ. ನೀ ಒಂದಕ್ಕೆ 100 ಹುಟ್ಟಿಸ್ಕೊಂತಿ, 100 ಹುಟ್ಟಿಸ್ ಮಾತಾಡ್ತಿ. ನನಗೆ ನಿನ್ನ ಹತ್ರ ವಾದ ಮಾಡಕ್ಕೆ ಆಗಂಗಿಲ್ಲವ. ಆತು, ಗಂಡ ಸತ್ತ ನನಗೆ ನಾ ರಂಗ ಅದೇನಿ. ನಿನಗೆ ಹೆಂಗೆ ಮನಸ್ಸಿಗೆ ಬರ್ತೈತಿ ಹಂಗೆ ತಿಳ್ಕೊ. ನಾ ಹೊಕ್ಕನಿ, ನನಗೆ ರಗಡ್ ಕೆಲಸದ. ಅಲ್ಲ, ಈಕಿನ ಎಷ್ಟು ಯಮಕ್ಕಿದ್ದಿರ್ಬೇಕು ನೋಡು. ಅಲ್ಲ, ತಾನ ರಂಗ ಅಡ್ಡಾಡಕತ್ತಾಳು, ಮತ್ತು ನನಗ ಮಾತಾಡ್ತಾ. ಮೊನ್ನೆ ಏನು ಹಿಂಗವಕ್ಕ ಗಂಡ ಸತ್ತಾನೋ ಅನ್ನರಂಗ ಮಾತಾಡಿದ್ಲಲ್ಲಿ. ನನಗೂ ಅವಾಗ ಒಂದು ಸಂಶಯ ಬಂತು. ಸತ್ತಾರಂಗ ಮಾತಾಡ್ತಾನಲ್ಲ, ಬಿಟ್ಟು ಹೋಗ್ಯಾನವ ಆಟ ಅಂತಂದು. ಇವ ನಿನ್ನ ಗಂಡಿಂಗೆ ಹೋಗ್ಯಾನಂತು. ನಮಗೂ ಗೊತ್ತಾಗಲಿಲ್ಲ. ನಿಮ್ಮ ಅಣ್ಣಂದ ಪಾಪ ಒಂದೇ ಹೆಂಗಸು, ಹೆಂಗೆ ಜೀವನ ಏನು ಎತ್ತು ಅಂತಂದಂತಾಳಕಿ. ಆಕೆ ಅನ್ನೋದು ನೋಡಿ ನಾ ಎಲ್ಲ ಶಟದಾಗ ಹೋಗ್ಯಾನೇನೋ ಅನ್ಕೊಂಡೆ. ಈಕಿರೋದು ನೋಡಿ ಬದುಕ್ಯಾನಂತ ನೋಡು. ಕೆಲಸ ಮಾಡಿ ಬರ್ತಾಳಲ್ಲ, ಬ್ಯಾಸ್ರಕ್ಕೆ ಏನಾರು ಹಾಕೊಂಡಿರಾಕಿಲ್ ಬಿಡು. ಹೋಲಿ ಹಾಕೋತಾಳ. ಅಯ್ಯ, ಹಾಕೊಂಡ್ರೆ ಹಾಕೊಡ್ಲಿ, ಬಿಟ್ರೆ ಬಿಡ್ಲಿ. ಆಕೆ ಹಾಕೊಂಡ್ರೆಷ್ಟು ಬಿಟ್ರೆಷ್ಟು ನಮಗೇನು ಬಂದಿದ್ದ ಬಾರಿಸಿದ್ದ. ಇಷ್ಟು ಕುಲಲ್ತಿ ಅವ್ರ ಮನೆ ವಿಚಾರ, ಪ್ರೇಮಿ ವಿಚಾರ ನಮಗೆ ಯಾಕೆ ಹೋದಲ್ಲ. ನಡೆಯವ, ಸಂಜೆ ಕೆಲಸ ಮಾಡೋಣ. ನಾನು ಸಂಜೆನಾಗ ಒಟ್ಟು ದೇವ್ರ ದೀಪ ಹಚ್ಚಿ ಪಾಟೀಲ್ರ ಮನೆಗೆ ಹೋಗಿ ಬರ್ತೀನಿ. ಪಾಟೀಲ್ರು ಸಿಂಗ ಕೊಡ್ತೇನೆ ಅಂದಾರ, ಹೋಗಿಸ್ಕೊಂಡು ಬರ್ತೀನಿ. ಆತವ, ನಾನು ಬರ್ತೀನಿ ತೋ. ಯವ್ವ, ನಡನ ಹಿಡಿತೈತೆ ನೋಡುವ. ಸರೋಜಿ, ನಾವು ಮಧ್ಯಾಹ್ನ ಕುಂತಾಗ ಈಗ ಹೋಗಿದ್ದಲ್ಲ, 2 ತಾಸು ಆತರಲ್ಲಿ ಹೋಗಿ ಈಗ ಬಂದಾಳಿಕಿ. ಗೆಳತಿಯರ ಮನೆಗೆ ಹೋಗಿರ್ತಾಳವ. ಗೆಳತಿ ಮನೆಗೆ ಹೋಗಿ ಈಗ ಬಂದಾಳ ನೋಡು. ಎಲ್ಲ ಹೋಗಿ ಬಂದಾಳ ಏನು. ಸರ್ಜಿ ಹೋಗ್ಲಿ ಬಿಡು. ಮಂದಿ ಮನೆ ವಿಚಾರ ನಮಗೆ ಯಾಕೆ? ಮಾಡಿದವ್ರು ಪಾಪ, ಆಡ್ದವ್ರು ಭಯ ಆಗತ್ತೆ. ಕುಡ್ದು ಮಾತಾಡಿ ನಾವ ಕರ್ಮ ಕಳ್ದಂಗ. ಹೊಕ್ಕೇನವ, ನಂದು ಕೆಲಸ ಐತಿ.